ಪಶ್ಚಿಮ ಘಟ್ಟ ತಪ್ಪಲು ಪ್ರದೇಶದಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಕೂಡ ಕುಮಾರಧಾರ ನದಿ ಉಕ್ಕಿ ಹರಿತಾ ಇರುವಂತಹ ಸಂದರ್ಭದ ದೃಶ್ಯಾವಳಿಗಳು ಕಂಡು ಬರ್ತಾ ಇದೆ. ಕುಮಾರಧಾರ ನದಿಯಲ್ಲಿ ನೀರಿನ ಮಟ್ಟ ಏರಿಕೆ ಆಗಿದೆ. ಕುಕ್ಕೆ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಭಕ್ತರಿಗೆ ಡ್ರಮ್ಗಳಲ್ಲೇ ನೀರು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಸ್ನಾನಘಟ್ಟಕ್ಕೆ ಯಾರೂ ಇಳಿಯದಂತೆ ನೋಡ್ಕೊಳ್ತಾ ಇದ್ದಾರೆ. ಹಾಗೆ ಲಾಯ್ಲಾ ಗ್ರಾಮದಲ್ಲಿ NDRF ಟೀಮು ಸರ್ವ ಸನ್ನದ್ಧವಾಗಿದೆ. ಎಂಥದ್ದೇ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಜನರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ತಾ ಇದ್ದಾರೆ. NDRF, SDRF ಇವರೆಲ್ಲರೂ ಹೈ ಅಲರ್ಟ್ನಲ್ಲಿ ಇರ್ತಾರೆ. ಈ ಕರಾವಳಿ ಪ್ರದೇಶದಲ್ಲಿ ಯಾವ ಮೂಮೆಂಟಲ್ಲಿ ಏನು ಬೇಕಾದರೂ ಆಗ್ಬೋದು. ಗುಡ್ಡ ಕುಸಿತದ ಆತಂಕ, ಕಡಲು ಪ್ರಕ್ಷುಬ್ಧವಾಗಿರ್ಬೇಕಾದ್ರೆ ಯಾರಾದರೂ ಇಳಿದು ಪ್ರಾಣಕ್ಕೆ ಅಪಾಯ ಮಾಡ್ಕೊಳ್ಳೋದು ಅಥವಾ ಪ್ರವಾಹದ ಕಾರಣಕ್ಕೆ ಅಪಾಯಕ್ಕೆ ಸಿಕ್ಕಾಕೊಳ್ಳೋದು ಅಂಥ ಪರಿಸ್ಥಿತಿಗಳೆಲ್ಲ ಇರುತ್ತೆ. ಸೊ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಲ್ಲ, ಒಂದು ಈ ಸ್ನಾನಘಟ್ಟದ ಪ್ರದೇಶ ಇದೆಯಲ್ಲ, ಕುಕ್ಕೆ ಸುಬ್ರಹ್ಮಣ್ಯದ ಸ್ನಾನಘಟ್ಟ ಪ್ರದೇಶ. ಸೊ ಅಲ್ಲಿ ಯಾವ ಪ್ರಮಾಣದಲ್ಲಿ ನೀರು ನಿಂತಿರೋದನ್ನು ನೋಡ್ತಾ ಇದ್ದೀರಾ. ಇಲ್ಲೆಲ್ಲ ಇನ್ನು ಪ್ರವಾಸಿಗರು ಬರೋದು ಅಥವಾ ಭಕ್ತಾದಿಗಳು ಬರೋದು ಅಪಾಯಕ್ಕೆ ಸಿಕ್ಕಾಕೊಳ್ತಾರೆ ಅಂತ ನಿಷೇಧವನ್ನು ಹೇರಿದ್ದಾರೆ. ಹಾಗಾದರೆ ನಮಗೆ ಕುಮಾರಧಾರ ನದಿಯ ನೀರಿನ ಪ್ರೋಕ್ಷಣೆ ಆಗಲ್ವಾ ಅಂತ ಕೇಳಿದ್ರೆ ಡ್ರಮ್ಗಳ ಮೂಲಕ ಇದೇ ನೀರನ್ನು ಇಟ್ಟಿದ್ದಾರೆ. ಬಂದವರು ಪ್ರೋಕ್ಷಣೆ ಮಾಡ್ಕೊಳ್ಳೋದ್ರ ಮೂಲಕ ದೇವಸ್ಥಾನಕ್ಕೆ ಹೋಗಬಹುದು. ಕುಮಾರಧಾರ ನದಿಯ ರೌದ್ರ ಸೌಂದರ್ಯವನ್ನು ಕೂಡ ನೀವು ಇನ್ನೊಂದು ಕಡೆ ನೋಡ್ತಾ ಇದ್ದೀರಾ. ಎರಡನೇದು SDRF, NDRF ಟೀಮ್ ಎಲ್ಲ ಹೈ ಅಲರ್ಟ್ನಲ್ಲಿದೆ. ಮತ್ತು ಬೆಳ್ತಂಗಡಿ ಭಾಗದಲ್ಲೂ ಕೂಡ ಅಷ್ಟೇ, ರಸ್ತೆಗಳಲ್ಲೇ ಸಣ್ಣ ಸಣ್ಣ ಜರಿಗಳು ಸೃಷ್ಟಿಯಾಗಿದೆ. ಕಿರಿದಾದಂತಹ ರಸ್ತೆಗಳು ನೀರಿನಿಂದ ಆವೃತವಾಗಿರುವಂತಹ ದೃಶ್ಯ ಕೂಡ ಕಂಡು ಬರ್ತಾ ಇದೆ.